ಅಪ್ಪ ಒಂದ್ಸಲ ಯೋಚನೆ ಮಾಡು ಅಪ್ಪ. ಅವ್ರನ್ನ ಕಳ್ಸೋದ್ ಬೇಡ ಅಪ್ಪ. ಅವ್ರು ನಮ್ಮ ಜೊತೆನೇ ಇರ್ಲಿ. ರಾಜಿ, ಇದಕ್ ನೀನ್ ಅಡ್ಡ ಬಂದ್ರೆ ನೀನು ಕೂಡ ಮನೆಯಿಂದ ಆಚೆ ಹೋಗೋ ಪರಿಸ್ಥಿತಿ ಬರುತ್ತೆ. ಮಾವ, ನಾನು ಹೊರಗೆ ಹೋಗಲ್ಲ. ಆದ್ಯ ಮತ್ತೆ ಅತ್ತೆನೂ ಕೂಡ ಹೊರಗೆ ಹಾಕಕ್ ಬಿಡಲ್ಲ. ಏನೋ ಅಣ್ಣನ್ಗೆ ಎದುರು ಮಾತಾಡ್ತೀಯಾ? ಸುಮ್ಮನೆ ಆವೇಶದಿಂದ ಮಾತಾಡಬೇಡಿ ಚಿಕ್ಕ ಮಾವ. ನಾವು ಮದುವೆ ಆಗಿರೋದು ನಿಮ್ಗೆ ಇಷ್ಟ ಇಲ್ಲದೆ ನೀವು ನಮ್ಮನ್ನ ಮನೆಯಿಂದ ಹೊರಗೆ ಹಾಕಕ್ ನೋಡ್ಬೋದು. ಆದರೆ ನಮ್ಮನ್ನ ಈ ಮನೆಯಿಂದ ಹೊರಗೆ ಹಾಕೋ ಹಕ್ಕು ನಿಮಗಿಲ್ಲ. ಲೇ ಸೀನು, ಏನೋ ಮಾತಾಡ್ತಿದ್ಯಾ? ಏನು ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ನಾನೇನು ತಪ್ಪಾಗಿ ಮಾತಾಡ್ಲಿಲ್ವಲ್ಲ? ನಿಜಾನೇ ತಾನೆ? ಈ ಮನೆ ಮೇಲೆ, ಈ ಆಸ್ತಿ ಮೇಲೆ ನಿಮಗೂ ಚಿಕ್ಕ ಮಾವಂಗೂ ಎಷ್ಟು ಹಕ್ಕಿದೆಯೋ ನಮ್ಮಮ್ಮಂಗೂ ಕೂಡ ಅಷ್ಟೇ ಹಕ್ಕಿದೆ. ಅಂದ್ರೆ ನನಗೂ ಹಕ್ಕಿದ್ದಂಗೆ ಅಲ್ವಾ? ನಿಮಗೆ ನಾವಿಷ್ಟ ಆಗದೆ ಇದ್ರೆ ಆ ಆಸ್ತಿಲಿ ನಮಗೂ ಭಾಗ ಕೊಡಿ. ಆದ್ರೆ ನೀವು ನಮ್ಮನ್ನ ಹೊರಗೆ ಹಾಕಕ್ಕಂತೂ ಆಗಲ್ಲ. ಸೀನು, ಏನ್ ಮಾತಾಡ್ತಾ ಇದ್ಯಾ? ಸೀನು, ಯಾಕೋ ಹೀಗೆ ಮಾತಾಡ್ತಿದ್ಯಾ? ನೀನು ನಡಿ ನಡಿ ಬಾರೋ. ಅತ್ತೆ, ದಯವಿಟ್ಟು ಇವತ್ತು ಅಡ್ಡ ಬರಬೇಡಿ. ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳಕ್ಕೂ ರೆಡಿ ಇಲ್ಲ. ಮಾವ, ಒಂದ್ಸಲ ಹೇಳಿದ್ನಲ್ಲ ರಾಜಿ, ನಾನು ಕೂಡ ನಿನ್ ಬಾಯಿಂದ ಇಂಥ ಮಾತನ್ನು ಕೇಳಿಸ್ಕೋತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ವೋ? ಚಿಕ್ಕ ವಯಸ್ಸಿಂದ ನಿನ್ನ ನಾವು ಚೆನ್ನಾಗಿ ಆಡಿಸಿ ಬೆಳೆಸಿ ದೊಡ್ಡವನ್ ಮಾಡಿದ್ದಕ್ಕೆ ಈ ಮಾವನ್ ಋಣನ ಚೆನ್ನಾಗಿ ತೀರಿಸ್ಕೋತಾ ಇದೀಯ. ಪದ್ಮಾ, ನನ್ನ ಜೊತೆ ಒಡ ಹುಟ್ಟಿದವಳಾಗಿರೋದಕ್ಕೆ ಈ ಆಸ್ತಿಲಿ ಭಾಗ ಇದೆ ಅಂತ ನನಗೆ ನೆನಪಿಸ್ತಾ ಇದ್ದಾನಮ್ಮ ನಿನ್ ಮಗ. ಅಣ್ಣ, ಅವನ್ ದಡ್ಡ ಅಣ್ಣ. ಬುದ್ಧಿ ಇಲ್ದೇ ಇರೋ ಕೆಲಸ ಮಾಡಿದ್ದು ಅಲ್ದೆ ಬೇಡದೇ ಇರೋ ಮಾತುಗಳನ್ನ ಆಡ್ತಾ ಇದ್ದಾನೆ. ಅವನ್ ಮಾತನ್ನೇನ್ ಮನ್ಸಿಗೆ ಹಾಕೋಬೇಡ ಅಣ್ಣ. ಸೀನು, ಸ್ವಲ್ಪ ಹೊತ್ತು ಮಾತಾಡ್ದೆ ನಿಂತ್ಕೋ. ಒಂದ್ ನಿಮಿಷ ಇರಮ್ಮ. ಶಿವರಾಜು, ಮನೆ ಪೇಪರ್ಗಳನ್ನ ತಗೊಂಬ.
ಇವ್ರ ಮದ್ವೆ ರಾಜಲಕ್ಷ್ಮಿಗೆ ಎರವಾಗತ್ತೆ ಅನ್ಕೊಂಡೆ, ನೋಡಿದ್ರೆ ನಮ್ಮ ಆಸ್ತಿಗ್ ಬಂತಾ? ಹೋಗ್ಲಿ ಬಿಡು, ನಮ್ಮ ಆಸ್ತಿ ನಮಗ್ ಬಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು? ಹೋಗು. ನಿಂತ್ಕೊಳ್ಳೋ. ರಾಜು, ಈ ಮನೆ ನಿಮ್ಮ ಅಪ್ಪನ ರಕ್ತದಲ್ಲಿ ಕಟ್ಸಿರೋದು ಕಣೋ. ನನ್ನ ಹೊಟ್ಟೆಲ್ ಹುಟ್ಟಿರೋ ನೀವು ಮೂವರು ಜೀವನ ಪೂರ್ತಿ ಜೊತೆಯಾಗಿ ಈ ಮನೇಲಿ ಇರ್ತೀರಾ ಅಂತ ನಿಮ್ಮ ಅಪ್ಪನ ಕನಸು ಕಣೋ. ಅದಕ್ಕೆ ಮಗಳನ್ನ ಅತ್ತೆ ಮನೆ ಕಳ್ಸ್ಕೊಡಕ್ಕಾಗ್ದೇನೆ ಅಳಿಯನ್ನ ಮನೆ ಅಳಿಯ ಮಾಡ್ಕೊಂಡಿರೋದು. ಅಂಥದ್ರಲ್ಲಿ ಇವಾಗ ನನ್ನ ಕಣ್ಮುಂದೆನೆ ಈ ಮನೆ ಗೋಡೆ ಕಟ್ತೀರಾ? ಎಲ್ರೂ ಆಸ್ತಿನ ಭಾಗ ಮಾಡ್ತೀರಾ? ಇಲ್ಲ, ಇದನ್ನ ನನ್ನ ಕಣ್ಣಿಂದ ನೋಡಲ್ಲ. ನಾನ್ ಸತ್ತ ಮೇಲೆ ಏನಾದ್ರೂ ಮಾಡ್ಕೊಳ್ಳಿ. ಅತ್ತೆ, ಅಮ್ಮ, ಅಂದ್ರೆ ನನ್ನ ಆತ್ಮಾಭಿಮಾನನ, ನಾನು ಇವ್ರ ಮೇಲಿಟ್ಟಿರೋ ಅಭಿಮಾನನ ಸಾಯಿಸ್ಕೊಂಡಿರೋ ಈ ಮೂವರಿಗೂ ನನ್ನ ದೃಷ್ಟಿಲ್ ಸತ್ತು ಹೋಗಿ ತುಂಬಾ ಸಮಯ ಆಯ್ತಮ್ಮ. ಸತ್ತಿರೋ ಶವಗಳ ಜೊತೆ ಒಂದೇ ಮನೆಯಲ್ಲಿ ಹೇಗಮ್ಮ ಬದುಕಕ್ಕಾಗತ್ತೆ? ಸರಿ, ಹಾಗಿದ್ರೆ ಈ ಮನೆನೇ ಭಾಗ ಮಾಡೋಣ. ಅಪ್ಪ, ಅಪ್ಪ, ಒಂದ್ಸಲ ಯೋಚನೆ ಮಾಡಪ್ಪ. ಬೇಡಪ್ಪ. ಅತ್ತೆ, ಅತ್ತೆ, ಅಪ್ಪಂಗೆ ಹೇಳು. ಅತ್ತೆ, ಚಿಕ್ಕಮ್ಮ, ಅಜ್ಜಿ, ನೀನ್ ಹೇಳಿದ್ರೆ ಅಪ್ಪ ಕೇಳ್ತಾರೆ. ಹೇಳು ಅಜ್ಜಿ. ಮಾವ, ಹೇಳಿ ಮಾವ. ಚಿಕ್ಕಪ್ಪ, ಹೇಳು ಚಿಕ್ಕಪ್ಪ. ಸೀನು, ಯಾಕೋ ಹೀಗೆಲ್ಲ ಮಾತಾಡ್ತಿದೀಯಾ?
ಇನ್ಮೇಲೆ ಈ ಮನೆ ಒಂದು ಮನೆ ಅಲ್ಲ, 2 ಮನೆ. ಈ ಕಡೆ ನಮ್ಮನೆ, ಈ ಕಡೆ ಇರೋರು ಮಾತ್ರ ನಮ್ಮವರು. ಈ ಕ್ಷಣದಿಂದ ಈ ಗೆರೆ ಆ ಕಡೆ ಇರೋರು ಈ ಕಡೆಗೆ ದಾಟಿ ಬರಬಾರ್ದು, ಈ ಕಡೆ ಇರೋರು ಆ ಕಡೆಗೆ ಹೋಗ್ಬಾರ್ದು. ಈ ಬಾಗ್ಲು ನಮ್ದು, ಆ ಬಾಗ್ಲು ಅವ್ರದ್ದು. ಮಾತುಗಳಾಗ್ಲಿ, ಊಟ ಆಗ್ಲಿ, ಮನೆ ಕೆಲಸ ಏನೇ ಆಗ್ಲಿ, ಇನ್ಮೇಲೆ ಅವ್ರ ಜೊತೆ ಹಂಚ್ಕೊಳ್ಳೋ ಹಾಗಿಲ್ಲ. ಯಾರಾದ್ರೂ ಈ ಗೆರೆ ದಾಟಿದ್ರೆ ಅದೇ ಕ್ಷಣ ನಾನು ಸತ್ತ ಹಾಗೇನೆ. ಅಯ್ಯೋ ದೇವ್ರೇ! ರಾಜು ಅಣ್ಣ, ಅಮ್ಮ, ರಾಜಿ, ಅಮ್ಮ, ರಾಜಿ. ರಾಜಿ, ಇನ್ಮೇಲಿಂದ ನಿನಗೆ ಅಮ್ಮ ಅಪ್ಪ ಎರಡೂ ನಾನೇ. ಅಪ್ಪ, ನಡಿ. ಅಮ್ಮ, ರಾಜ್, ಬೇಡಮ್ಮ, ಅಮ್ಮ, ರಾಜ್. ನಿಮ್ಮಮ್ಮನ್ಕಿಂತ 2 ಅಕ್ಷರ ಜಾಸ್ತಿನೇ ಕಲ್ತಿದ್ಯಾ. ನಿಮ್ಮಮ್ಮನ್ಗಿಂತ ಜಾಸ್ತಿನೇ ನೋವು ಕೊಟ್ಟಿದ್ಯಾ. ನನ್ ಮಗ ಹೇಳ್ದ ಹಾಗೆ ನೀವೆಲ್ರೂ ಇದ್ದನೂ ಇಲ್ದಂಗೆ. ಮದುವೆ ಅಂದ್ರೆ 2 ಕುಟುಂಬನೂ ಒಂದಾಗ್ಬೇಕು. ಆದ್ರೆ ನೀನ್ ಮಾಡ್ಕೊಂಡಿರೋ ಈ ಮದುವೆ ಕುಟುಂಬನ 2 ಭಾಗ ಮಾಡಿಬಿಟ್ಟಿದೆ. ನಮ್ಮೆಲ್ಲರ ಕನಸನ್ನ ನುಚ್ಚು ನೂರು ಮಾಡಿಬಿಟ್ಟೆ. ನಿಂಗೆ ಒಳ್ಳೇದಾಗಲ್ವೇ? ಒಳ್ಳೇದಾಗಲ್ಲ, ನಾಶ ಆಗೋಗ್ಬಿಡ್ತೀಯ.
ಅಮ್ಮ ಸಾರಿ. ಆದ್ಯ, ಯಾಕೆ ಅಳ್ತಾ ಇದೀಯಾ? ನಿನ್ನಿಂದಾನೇ ಅಳ್ತಿರೋದು, ನೀನ್ ಮಾಡಿದ ಕೆಲ್ಸದಿಂದಾನೆ. ನಾನೇನ್ ಮಾಡ್ದೆ ಆದ್ಯ? ನೀನ್ ಹೇಳಿದ ತಕ್ಕಂಗೆ ನಿನ್ನ ಮದ್ವೆ ಆದೆ. ರಾಜಲಕ್ಷ್ಮಿಗೋಸ್ಕರ ನನ್ನ ಕೈ ಮೀರಿ ನಾನು ಪ್ರಯತ್ನ ಮಾಡಿದ್ದೀನಿ. ಮಾಡಿದೀವಿ, ಆದ್ರೆ ನಾವೀ ಕೆಲ್ಸನ ಯಾವ ಪರಿಸ್ಥಿತಿಲಿ ಮಾಡಿದೀವೋ ದೊಡ್ಡಪ್ಪನ್ಗೆ ಗೊತ್ತಾಗ್ದೆ ಅವರು ಆವೇಶ ಪಡೋದ್ರಲ್ಲಿ ಅರ್ಥ ಇದೆ. ಅದಕ್ಕೆ ನಮ್ಮನ್ನ ಮನೆಯಿಂದ ಆಚೆ ಹೋಗಿ ಅಂತ ಹೇಳಿದ್ರು. ಆಗ ಸುಮ್ನೆ ಇದ್ದಿದ್ರೆ ಸರಿ ಹೋಗ್ತಿತ್ತು ತಾನೆ. ಆಸ್ತಿಲಿ ನನಗೂ ಪಾಲಿದೆ ಅಂತ ಯಾಕೆ ಹೇಳ್ದೆ ನೀನು? ಯಾಕೆ ಮನೆನ 2 ಭಾಗ ಮಾಡ್ದೆ? ನೀನ್ ನಿಜವಾಗ್ಲೂ ರಾಜಲಕ್ಷ್ಮಿಗೆ ಸಹಾಯ ಮಾಡ್ತೀನಿ ಅನ್ನೋನೇ ಆಗಿದ್ದಿದ್ರೆ ಆಸ್ತಿ ವಿಷಯನ ಯಾಕೆ ಮಧ್ಯಕ್ಕೆ ತಂದೆ? ಹೇಳು, ಆಸ್ತಿ ವಿಷಯನ ಯಾಕೆ ಮಧ್ಯಕ್ಕೆ ತಂದೆ? ನಮ್ಮ ಮಾವ ನನ್ನ ಮಾತ್ರ ಈ ಮನೆ ಬಿಟ್ಟು ಹೋಗು ಅಂತ ಹೇಳಿದಿದ್ರೆ ಹೊರಗೆ ನಾಥ್ಯ ಸಂತೋಷವಾಗಿ ವನವಾಸಕ್ಕೂ ಹೋಗ್ಬಿಡ್ತಿದ್ದೆ. ಒಂದೇ ಒಂದು ಮಾತು ಅವ್ರಿಗೆ ಎದುರು ಮಾತಾಡ್ತಿರ್ಲಿಲ್ಲ. ಆದ್ರೆ ಮಾವ ನಮ್ಮ ಜೊತೆಲಿ ಅತ್ತೆಗೂ ಹೊರಗೆ ಹೋಗು ಅಂದ್ರು. ನಾವು ಮನೆ ಬಿಟ್ಟು ಹೋದ್ರೆ ನಮ್ಮಿಬ್ರಿಗೆ ಬಿಟ್ಟು ಬೇರೆ ಯಾರಿಗೂ ಇಲ್ಲಿ ನಷ್ಟ ಕಷ್ಟ ಏನೂ ಇರಲ್ಲ ಆದ್ಯ. ಆದ್ರೆ ಅತ್ತೆ ಕೂಡ ನಮ್ಮ ಜೊತೆ ಬಂದ್ರೆ ಮಾವ ಮತ್ತೆ ಅತ್ತೆ ಮಧ್ಯ ದೂರ ಇನ್ನೂ ಜಾಸ್ತಿ ಆಗುತ್ತೆ. ಅವಾಗಿ ಮನೆ ಸೀತಾ ಮಾತೆ ಇಲ್ದಿರೋ ಅಂತ ರಾಮನ ಗುಡಿಯಾಗಿ ಬದಲಾಗ್ಬಿಡತ್ತೆ. ಈ ಮನೆ ಗೌರವ ಮರ್ಯಾದೆಗೆ ನಷ್ಟ ಇನ್ನೂ ಜಾಸ್ತಿ ಆಗತ್ತೆ. ಅದಕ್ಕೆ ನನ್ನ ಬಗ್ಗೆ ಏನೇ ಅನ್ಕೊಂಡ್ರೂ ಪರವಾಗಿಲ್ಲ, ಆಸ್ತಿ ಬಗ್ಗೆ ಮಾತಾಡಿ ಅದನ್ನ ಭಾಗ ಮಾಡಿ ಅಂದೆ. ಈ ಮನೆ 2 ಭಾಗ ಆಗಿರೋದಕ್ಕೆ ಎಲ್ಲರೂ ಬೇಜಾರಾಗಿರ್ಬೋದು, ಆದ್ರೆ ನಾನ್ ಮಾತ್ರ ಈ ವಿಷಯದಲ್ಲಿ ತುಂಬಾ ಸಂತೋಷವಾಗಿದ್ದೀನಿ. ಅತ್ತೆ ಮತ್ತೆ ಮಾವ ದೂರ ಆಗದೆ ಇರೋದಕ್ಕೆ. ಸಾರಿ ಸೀನು, ನೀನು ಆಸ್ತಿ ವಿಷಯನ ಮಧ್ಯಕ್ಕೆ ತರದೆ ಹೋಗಿದ್ದಿದ್ರೆ ಎಷ್ಟು ದೊಡ್ಡ ನಷ್ಟ ಆಗ್ತಿತ್ತು ನನಗೀಗ ಅರ್ಥ ಆಗ್ತಿದೆ. ನಿನ್ನ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ಸಾರಿ ಸೀನು. ಈ ವಿಷಯದಲ್ಲಿ ಮಾತ್ರ ಅಲ್ಲ ಅತ್ಯ, ನಿಮ್ಮ ಅಪ್ಪನ ವಿಷಯದಲ್ಲೂ ಕೂಡ ನೀನನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ. ಪರವಾಗಿಲ್ಲ ಬಿಡು, ಇದೇ ತರ ಯಾವುದೋ ಒಂದು ದಿನ ಆ ವಿಷಯದಲ್ಲೂ ನೀನನ್ನ ಅರ್ಥ ಮಾಡ್ಕೋತೀಯ. ಸೀನು, ರಾಜಲಕ್ಷ್ಮಿನ ಶೌರ್ಯ ಸರ್ನ ಒಂದ್ ಮಾಡೋ ಉದ್ದೇಶದಲ್ಲಿ ನಾವಿಬ್ರು ಮದ್ವೆ ಮಾಡ್ಕೊಂಡ್ರೆ ದೊಡ್ಡಮ್ಮ ದೊಡ್ಡಪ್ಪ ಬೇರೆ ಆಗೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಊಹೆನೆ ಮಾಡಿರ್ಲಿಲ್ಲ. ಅವರು ಈ ಮನೇಲೇ ಇದ್ರೂ ಸರಿ, ಅವ್ರ ಮುಖದಲ್ಲಿ ಆ ನೋವನ್ನ, ಮನೆ ಮಧ್ಯದಲ್ಲಿ ಆ ಗೆರೆನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಸೀನು, ಒಳ್ಳೇದು ಕೆಟ್ಟದ್ದು ನಮ್ಮ ಉದ್ದೇಶ ಏನೇ ಆಗಿದ್ರು ಹೀಗೆಲ್ಲ ನಡೆಯೋದಕ್ಕೆ ಕಾರಣ ನಾನೇ ಅಲ್ವಾ? ಹಾಗಾದ್ರೆ ಇವಾಗ ಏನಂತ್ಯ? ನಾವಿಬ್ರು ಯಾಕೆ ಮದ್ವೆ ಆದ್ವಿ ಅಂತ ಅತ್ತೆಗೆ ಮಾವನ್ಗೆ ಹೇಳ್ಬಿಡೋಣ ಅಂತ್ಯ? ಬೇಡ ಬೇಡ, ಹಾಗೆ ಹೇಳಿದ್ರೆ ಅವರು ರಾಜಲಕ್ಷ್ಮಿನ ಅಪಾರ್ಥ ಮಾಡ್ಕೋತಾರೆ. ಆವೇಶದಲ್ಲಿ ಮತ್ತೆ ಅವಳಿಗೆ ಯಾವ್ದಾದ್ರು ಒಂದು ಸಂಬಂಧನ ತಗೊಂಡ್ ಬಂದು ಮದ್ವೆ ಮಾಡಿದ್ರು ಮಾಡ್ಬಿಡ್ತಾರೆ. ಆಗ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೋಡಾಧ್ಯ, ಇವಾಗ ನೀನ್ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಹಾಗೆ ನೋಡಿದ್ರೆ ನಾವು ಬೇಜಾರಾಗಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾವ್ ಯಾವ ತಪ್ಪು ಮಾಡಿಲ್ಲ ಅಲ್ವಾ? ತಪ್ಪು ಮಾಡಿದ್ರೆ ತಾನೇ ಬೇಜಾರಾಗ್ಬೇಕು. ಆದ್ರೆ ತಪ್ಪು ಮಾಡಿಲ್ಲ ಅಂತ ಅವರಿಗೆಲ್ಲ ಹೇಳೋದಕ್ಕೆ ನಮ್ಮ ಹತ್ರ ಏನಿದೆ? ಇದ್ದ ಒಂದೇ ಒಂದು ಸಾಕ್ಷಿ ಕೂಡ ಈಗಿಲ್ವಲ್ಲ. ಸಾಕ್ಷಿ ಇಲ್ಲ ಅಂದ್ ಮಾತ್ರಕ್ಕೆ ಸುಮ್ಮನೆ ಇರಕ್ಕಾಗಲ್ವಲ್ಲ ಅಧ್ಯ?
ನೀನ್ ರಾಜಲಕ್ಷ್ಮಿ ಹತ್ರ ಮಾತಾಡಿ ಬುದ್ಧಿ ಹೇಳಿ ಅವಳು ಒಪ್ಪೋ ತರ ಮಾಡ್ಬೇಕು. ಮೊದಲು ನೀನು ರಾಜಲಕ್ಷ್ಮಿನ ನಂಬಿಸಿದ್ರೆ, ರಾಜಲಕ್ಷ್ಮಿ ಶೌರ್ಯನ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರೆ ಮಾತ್ರ ಮತ್ತೆ ಅವರಿಬ್ರು ಒಂದಾಗ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಮಾಡಿದ್ ಸರಿ ಅಂತ. ನಮ್ಮ ಮನೇಲಿರೋ ಎಲ್ಲರೂ ಒಂದಾಗ್ತಾರೆ. ಅತ್ತೆ ಮಾವ ಕೂಡ ಮತ್ತೆ ಒಂದಾಗ್ತಾರೆ. ಇವಾಗ ಹೋಗಿ ನೀನು ರಾಜಲಕ್ಷ್ಮಿ ಹತ್ರ ಮಾತಾಡು. ಈಗಲೇ ಹೋಗಿ ಅವಳ ಹತ್ರ ಮಾತಾಡ್ತೀನಿ.